ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯ ದರ್ಪಕ್ಕೆ ತಮಿಳುನಾಡಿನ ನ್ಯಾಯಾಲಯ ಮರಣದಂಡನೆಯನ್ನು ವಿಧಿಸಿದೆ. ಈ ರೀತಿಯಾದಂತಹ ಒಂದು ಶಿಕ್ಷೆ ಬಹುಶಃ ಭಾರತ ದೇಶದಲ್ಲಿ ಇದೇ ಮೊದಲಿರ್ಬೋದು. ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾ ಇರುವಂತಹ ತಪ್ಪಿಗೆ ಇವರಿಗೆ ಚಾಟಿ ಏಟನ್ನು ಬೀಸಿರುವಂಥದ್ದು. ಪ್ರತಿಯೊಬ್ಬ ಅಧಿಕಾರಿ ಯಾರ್ಯಾರು ತಪ್ಪು ಮಾಡಿದ್ದಾರೋ ಎಲ್ಲರೂ ಸಹ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ಒಂದು ತೀರ್ಪು. ಇದೇ ರೀತಿಯಾದಂತಹ ಒಂದು ತೀರ್ಪು ಕರ್ನಾಟಕದಲ್ಲೂ ಬರುತ್ತಾ? ಖಂಡಿತವಾಗಲೂ ಬರಬಹುದು. ಏನು ನೇತ್ರಾವತಿ ನದಿ ತಟದಲ್ಲಿ 74 ಅಸಹಜ ಸಾವುಗಳಿಗೆ UDRಗಳನ್ನು ಮಾಡಿದಾರಲ್ಲ, ಆ UDRಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕುಸುಮಾವತಿಯವರು ಹೈಕೋರ್ಟ್ಗೆ PIL ಹಾಕಿದ್ರಲ್ಲ. ಸತ್ಯಮೇವ ಜಯತೆ ಸಂಭವಾಮಿ ಯುಗೆ ಯುಗೆ. ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ದಶಾವತಾರಗಳನ್ನು ಎತ್ತುತ್ತಾನೆ. ಕಲಿಯುಗದಲ್ಲಿ ಏನು ಅಧರ್ಮ ಹೆಚ್ಚಾಗಿದೆ, ಆ ಅಧರ್ಮವನ್ನು ಹಳೆದು ಹಾಕಿ ಧರ್ಮ ಉಳಿಸೋದಕ್ಕೋಸ್ಕರವಾಗಿ ಕುಸುಮಾವತಿಯವರ ಕಡೆಯಿಂದ ಹೈಕೋರ್ಟ್ಗೆ PIL ಹಾಕುವಂತಹ ಪ್ರೇರೇಪಣೆ. ಈ ಕೇಸನ್ನು ಆಪದ್ಬಾಂಧವ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ಹೇಳ್ತಾ ಇರುವಂತಹ ನ್ಯಾಯವಾದಿ ಬಾಲನ್ ಅವರು ಈ ಕೇಸನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ, ವರದಿಯನ್ನು ಕೇಳಿದ್ದಾರೆ. ಯಾರು 74 UDRಗಳಿಗೆ FIR ಆಗಬೇಕು ಅಂತೇಳಿ ವಾದ ಮಾಡ್ತಾ ಇದ್ದಾರಲ್ಲ, ಆ 74 UDRಗಳಿಗೆ FIR ಆದರೆ ಅಧಿಕಾರಿಗಳು ಯಾರ್ಯಾರು ತಪ್ಪು ಮಾಡಿದ್ದಾರೋ, ಯಾರ್ಯಾರನ್ನು ಉಳಿಸೋದಕ್ಕೆ ಅಮಾಯಕ ಜೀವಗಳನ್ನು ಹೂತು ಹಾಕಿದ್ದಾರೋ, ಸುಟ್ಟು ಹಾಕಿದ್ದಾರೋ ಎಲ್ಲರ ಮುಖವಾಡ ಬಯಲಾಗುತ್ತೆ. ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇರುವಂಥದ್ದು. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ, ಧರ್ಮಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ. ಅಧರ್ಮ ಅಸತ್ಯ ಆ ಸಮಯಕ್ಕೆ ಖುಷಿ ಕೊಡ್ಬೋದು, ಆದರೆ ಸತ್ಯ ಧರ್ಮ ಯಾವತ್ತಿಗೂ ಜಯದ ಹೊನಲನ್ನು ಹೊರಗಡೆ ಬೀಳುತ್ತೆ ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಇವತ್ತು ನೋಡಿ, ಕೋವಿಡ್ ಸಮಯದಲ್ಲಿ, ಲಾಕ್ಡೌನ್ ಸಮಯದಲ್ಲಿ ಅಮಾಯಕರ ಮೇಲೆ ಪೊಲೀಸರ ದೌರ್ಜನ್ಯ. ನಮ್ಮನ್ನು ಯಾರು ಕೇಳೋರೇ ಇಲ್ಲ ಅಂತ ಆ ದರ್ಪದಿಂದ ನಡೆಸ್ಕೊಂಡಂಥವರಿಗೆ ಈ ಯಾರು ಕೋರ್ಟಿನ ಮೆಟ್ಟಿಲು ಏರಿದ್ರೋ, ನಮಗೆ ನ್ಯಾಯ ಸಿಗೋದೇ ಇಲ್ವಾ, ನಮ್ಮನಿಗೆ ನ್ಯಾಯ ಕೊಡಿಸೋರೇ ಇಲ್ವಾ ಅಂತೇಳಿ ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿದ್ದಂಥವರಿಗೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ನೆನೆಸ್ಕೊಂಡ್ರೆ ಹಬ್ಬ ಅಂತ ಮೈ ಜುಮ್ ಅನ್ನುತ್ತೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಆಗಬೇಕು, ಆಗುತ್ತೆ, 100% ಆಗಬೇಕು. ಯಾಕೆ ಅಂತಂದರೆ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸೌಜನ್ಯ ಪ್ರಕರಣವನ್ನು ತೆಗೆದುಕೊಳ್ಳಿ. CBI ಕೋರ್ಟ್ ಹೇಳಿದೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ನ್ಯಾಯಾಲಯದ ಆದೇಶದಲ್ಲಿ ಉಲ್ಲೇಖ ಆಗಿದ್ರೂ ಸಹ ಇವತ್ತಿನವರೆಗೂ ಸರ್ಕಾರ ತಪ್ಪಿತಸ್ಥರ ಮೇಲೆ ತನಿಖೆಯನ್ನು ಮಾಡಿಲ್ಲ. ಅಕ್ವಿಟಲ್ ಕಮಿಟಿಯನ್ನು ಕಾಟಾಚಾರಕ್ಕೆ ಮಾಡಿ ಮುಗಿಸಿ ಹೋಗಿದ್ದಾರೆ. ಇದು ಒಂದು ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿ ಮತ್ತು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತನ ಒಂದು ನಮಗೆ ಕಾಣಿಸ್ತಾ ಇರುವಂಥದ್ದು, ನ್ಯಾಯಾಲಯದ ಆದೇಶದಲ್ಲಿರುವಂಥದ್ದು. ಮತ್ತೊಂದು ಆನೆ ಮಾಹುತನೆ ಕೇಸನ್ನು ತೆಗೆದುಕೊಂಡ್ರೂ ಸಹ ಇವತ್ತಿನವರೆಗೂ ಅಪರಾಧಿಗಳು ಯಾರೂ ಸಿಕ್ಕೇ ಇಲ್ಲ. ಅದರ ಬಗ್ಗೆನೂ ಸಹ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಈಗ 74 UDRಗಳ್ರಿ ಅಸಹಜ ಸಾವುಗಳು ಇವತ್ತು ಮುಚ್ಚಿ ಹಾಕೋದಕ್ಕೆ ಗ್ರಾಮ ಪಂಚಾಯಿತಿಯಿಂದ ತೆಗೆದುಕೊಂಡಿರುವಂತಹ RTI ಮಾಹಿತಿಯ ಪ್ರಕಾರ ಮುಚ್ಚಿ ಹಾಕೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ಮಾಡಿದ್ರು. ಆದರೆ RTI ಮಾಹಿತಿ ಹೇಳ್ತಾ ಇದೆ ಅಸಹಜ ಸಾವುಗಳಿಗೆ ದಾಖಲೆಗಳಿಲ್ಲ ಅಂತೇಳಿ. ಆ ದಾಖಲೆಗಳು ಏನು ಅಂತೇಳಿ ನ್ಯಾಯಾಲಯಕ್ಕೆ ಇವರು ಸಲ್ಲಿಸಬೇಕು. ನ್ಯಾಯಾಲಯ ವಿಚಾರಣೆಗೆ ಆದೇಶ ಕೊಟ್ಟರೆ ನ್ಯಾಯಯುತವಾಗಿ ನ್ಯಾಯಾಲಯ ಕೊಟ್ಟಂತಹ ಆದೇಶವನ್ನು ನ್ಯಾಯಯುತವಾಗಿ ತನಿಖೆ ನಡೆಸಿದ್ರೆ ಯಾರು 74 UDRಗಳಿಗೆ FIR ಆಯಿತು ಅಂತಂದರೆ ಯಾರ್ಯಾರು ತಪ್ಪಿತಸ್ಥರಿದಾರಲ್ಲ, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು,
ಅರಣ್ಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಯಾರ್ಯಾರು ಗ್ರಾಮ ಪಂಚಾಯಿತಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಅಧಿಕಾರಿಗಳು, ನೌಕರರು ಎಲ್ಲರೂ ಸಹ ಈ ತನಿಖೆ ಒಳಗಡೆ ಬರ್ತಾರೆ. ಈ ತನಿಖೆಯಲ್ಲಿ ಏನಾದರೂ ಇವರು ತಪ್ಪಿತಸ್ಥರು ಅಂತ ಗೊತ್ತಾದರೆ, ಈಗೇನು ತಮಿಳುನಾಡಿನಲ್ಲಿ ಕೊಟ್ಟಂತಹ ತೀರ್ಪು ಅವತ್ತು ನೆನಪಿಗೆ ಬರುತ್ತೆ. ಚಿನ್ನಯ್ಯ ನಾನು 100 ಹೆಣಗಳನ್ನು ಊತು ಹಾಕಿದ್ದೇನೆ ಅಂತ ಬಂದ. 16 ಕಡೆ ಹಗದ, ಅದರಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ತು. ಆ 3 ಅಸ್ಥಿ ಪಂಜರಗಳು ಯಾರ್ದು ತನಿಖೆ ಮಾಡಬೇಕಲ್ವಾ? ಬಂಗ್ಲೆಗುಡ್ಡದಲ್ಲಿ 100 ಮೂಳೆಗಳು ಸಿಕ್ಕದು, ಅದು ತನಿಖೆ ಆಗಬೇಕಲ್ವಾ? ಅದು ಯಾರ್ದು ಅಂತ ಗೊತ್ತಾಗಬೇಕಲ್ಲ. ಒಂದೊಂದಾಗಿ ಇವತ್ತು ಹೊರಗಡೆ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರ ಧ್ವನಿಯನ್ನು ಅಡಗಿಸೋದಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್, ಗುಪ್ತವಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಮೀಡಿಯಾದವರು, ಸ್ವಯಂ ಘೋಷಿತ ಹೋರಾಟಗಾರರು, ಚಿಂತಕರುಗಳು. ಇವರುಗಳು ಮೀಟಿಂಗ್ ಮಾಡಿ ಹೇಗಾದರೂ ಮಾಡಿ ಇವರ ಧ್ವನಿಯನ್ನು ಅಡಗಿಸ್ತಾ ಹೋದರೆ ನಮ್ಮ ಎಲ್ಲರ ಮುಖವಾಡ ಬಯಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕುತಂತ್ರಗಳು ನಡೀತಾ ಇದೆ ಸ್ನೇಹಿತರೆ. ಆದರೆ ಒಂದು ಸತ್ಯ, ಈ ಭೂಮಿ ಭರತಖಂಡದಲ್ಲಿ ನಾವು ಹುಟ್ಟಿದ್ದೇವೆ. ಈ ಭರತಖಂಡದಲ್ಲಿ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದಾನೆ, ಶ್ರೀರಾಮಚಂದ್ರ ಹುಟ್ಟಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ. ದಶಾವತಾರಗಳಲ್ಲಿ ಎಲ್ಲರೂ ಸಹ ಒಂದೊಂದು ರೀತಿಯ ಮೆಸೇಜ್ಗಳನ್ನು ಕೊಟ್ಟು ಹೋಗಿದ್ದಾರೆ. ಎಲ್ಲರೂ ಕೊಟ್ಟಿರುವಂತಹ ಮೆಸೇಜು ಸತ್ಯದ ಪರವಾಗಿ ಕೊಟ್ಟಿರುವಂಥದ್ದು, ಧರ್ಮದ ಪರವಾಗಿ ಕೊಟ್ಟಿರುವಂಥದ್ದು. ಸತ್ಯ ಧರ್ಮವನ್ನು ಉಳಿಸೋದಕ್ಕೆ ನಾನಾ ಅವತಾರಗಳನ್ನು ಎತ್ತಿದ್ದಂತಹ ಇದು ಉದಾಹರಣೆ, ಸಾಕ್ಷಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಮಹಾಭಾರತ, ರಾಮಾಯಣ ಮತ್ತು ದಶಾವತಾರಗಳಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇವತ್ತು ನಾವು ಕಲಿಯುಗದಲ್ಲಿ ಅಧರ್ಮ ಹೆಚ್ಚಾಗ್ತಾ ಇದೆ. ಅಧರ್ಮವನ್ನು ಹಡೆದು ಹಾಕೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲರೂ ಸಹ ಕುಸುಮಾವತಿಯವರಿಗೆ ಶಕ್ತಿ ತುಂಬುತ್ತಾ, ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಜಯಂತ್ ಅವರು, ಯೂಟ್ಯೂಬರ್ಸ್ಗಳು, ಪ್ರಸನ್ನ ರವಿಯವರು, ವಕೀಲರು, ಇವರೆಲ್ಲರಿಗೂ ಸಹ ಧೈರ್ಯ ತುಂಬುತ್ತಾ ಈ ಅಧರ್ಮವನ್ನು ಹಳೆದು ಹಾಕೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಕೊಟ್ಟಂತಹ ಈ ತೀರ್ಪು ಕರ್ನಾಟಕದಲ್ಲೂ ಬರುತ್ತೆ, ಈ ವಿಶ್ವಾಸ ನಮಗಿದೆ. ಯಾರೇ ತಪ್ಪಿತಸ್ಥರಾಗಿರಲಿ, ಯಾರ್ಯಾರು ಇದನ್ನು ಮುಚ್ಚಾಕ್ಲಿಕ್ಕೆ ಹೋಗಿದ್ರೋ, ಒಂದಲ್ಲ ಎರಡಲ್ಲ, ಸೌಜನ್ಯ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ವಿಚಾರಣೆಗೆ ಬರ್ತಾ ಇದೆ. ಚಿನ್ನಯ್ಯನ ವಿಚಾರ ಇವತ್ತು SIT ತನಿಖೆ ಮಾಡ್ತಾ ಇದೆ. ಈಗ 74 UDRಗಳ ಬಗ್ಗೆ ಏನು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕು. ಆ ವರದಿ ಅಕ್ಸೆಪ್ಟ್ ಮಾಡ್ಕೊಂಡು ತನಿಖೆಗೆ ಆದೇಶ ಆಗಿ ಎಲ್ಲದಕ್ಕೂ FIR ಆಯಿತು ಅಂತಂದರೆ ಆಗ ಪ್ರಾರಂಭ ಆಗುತ್ತೆ. ಯಾರ್ಯಾರು ಅಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿ CCTV ಇತ್ತು ಇಲ್ಲ ಅನ್ನೋ ರೀತಿಯಲ್ಲಿ ಏನು ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾಡಿದಂತಹ ಏನು ಅಚಾತುರ್ಯ, ಇವರು ಬೇಕು ಅಂತ ಮಾಡಿರುವಂಥದ್ದು, ಯಾರನ್ನ ಉಳಿಸೋದಕ್ಕೆ ಮಾಡಿರುವಂಥದ್ದು ಎಲ್ಲವೂ ಹೊರಗಡೆ ಬರಬೇಕು. ಆನೆ ಮಾವುತನ ಕೇಸ್ನಲ್ಲೂ ಸಹ ಅದು ಹೊರಗಡೆ ಬರಬೇಕು. ಎಲ್ಲವೂ ಹೊರಗಡೆ ಬಂತಂತಂದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಯಾರೇ ಬಂದು ರಕ್ಷಣೆ ಮಾಡಿದ್ರೂ ಸಹ ಯಾರು ಉಳಿಸ್ಲಿಕ್ಕೆ ಹೋಗಕ್ಕಾಗೋದಿಲ್ಲ. ಇದು ಸತ್ಯ, ಇದು ಸತ್ಯ. ಕಲಿಯುಗದಲ್ಲೂ ಸಹ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದಕ್ಕೆ ಈ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ನಲ್ಲಿ ಅಮಾಯಕರ ಮೇಲೆ ನಡೆದಂತಹ ದೌರ್ಜನ್ಯಕ್ಕೆ ಈ ತೀರ್ಪು ಒಂದು ಜೀವಂತ ಸಾಕ್ಷಿ. ನಿಜಕ್ಕೂ ಆ ಪೊಲೀಸ್ ಅಧಿಕಾರಿಗಳು, ನಾವು ಕಾರ್ಯಾಂಗದ ವ್ಯವಸ್ಥೆಯಲ್ಲಿದ್ದೀವಿ, ನ್ಯಾಯಾಂಗದ ವ್ಯವಸ್ಥೆಗೂ ಎದುರುಕೊಳ್ಳದೆ ಅವರು ನಡೆಸಿದಂತಹ ದೌರ್ಜನ್ಯಕ್ಕೆ ಇವತ್ತು ನ್ಯಾಯಾಂಗ ಕೊಟ್ಟಿರುವಂತಹ ತೀರ್ಪಿದೆಯಲ್ಲ, ನೀವೊಂದ್ಸರಿ ನಿಮ್ಮ ಮನವರಿಕೆ ಮಾಡ್ಕೊಂಡು ನೋಡಿ, ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೊಂಡು ನೋಡಿ. ಅದಕ್ಕೂ ಈಗ 74 UDRಗಳು, ಚಿನ್ನಯ್ಯನ ವಿಚಾರ, ಸೌಜನ್ಯನ ವಿಚಾರ, ಆನೆ ಮಾಹುತನ ವಿಚಾರ ಎಲ್ಲದವನ್ನು ನೀವೊಂದು ಸರಿ ತಾಳೆ ಹಾಕಿ ನೋಡಿ ಏನು ಆಗಬಹುದು. ಯಾರ್ಯಾರು ಮುಚ್ಚಾಕಿದ್ರಲ್ಲ ಎಲ್ಲರ ತನಿಖೆ ಆಯಿತು ಅಂತಂದರೆ, ಯಾರ್ಯಾರು ಇದರಾಗಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ತನಿಖೆ ಆಯಿತು ಅಂತಂದರೆ ಎಲ್ಲರಿಗೂ ಸಹ ಇದೇ ತೀರ್ಪು ಅನ್ವಯ ಆಗಬೇಕು. ಇದು ನಮ್ಮ ಒತ್ತಾಯ.
ಅವ್ರು ಯಾರೇ ಆಗಿರಲಿ, ಇವತ್ತು ಮಾಡಿದ ಪಾಪ, ಆ ಗಿಲ್ಟು ಮನಸ್ಸಿನಲ್ಲಿ, ಆ ಗಿಲ್ಟ್ ಇದೆಯಲ್ಲ, ಅದು ಇವತ್ತು ಅವರನ್ನು ಕಾಡ್ತಾ ಇದೆ. ಹುಚ್ಚರಂತಾಗಿದ್ದಾರೆ. ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದಾಯಿತು, ರಾಜಕಾರಣಿಗಳನ್ನು ಬಳಸ್ಕೊಂಡಿದ್ದಾಯಿತು, ಈ ರಾಜ್ಯದ ವಿರೋಧ ಪಕ್ಷಗಳನ್ನು ಬಳಸ್ಕೊಂಡಿದ್ದಾಯಿತು, ಧರ್ಮಯುದ್ಧವನ್ನು ಮಾಡಿಸಿದ್ದಾಯಿತು, ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡಿಸಿದ್ದಾಯಿತು, ಕಾರ್ ರ್ಯಾಲಿಗಳನ್ನು ಮಾಡಿಸಿದ್ದಾಯಿತು. ಆದರೂ ಸಹ ಇವತ್ತಿಗೂ ಸೌಜನ್ಯ ಹೋರಾಟಗಾರರನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಯೂಟ್ಯೂಬರ್ನ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಆಗಲಿಲ್ಲ. ಇದೇ ಸತ್ಯ, ಸತ್ಯಮೇವ ಜಯತೆ ಅಂತಂದರೆ ಇದೇ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿದಿನವೂ ಇದನ್ನೇ ಹೇಳ್ತಾ ಇರುವಂಥದ್ದು. ನ್ಯಾಯ ಸಿಗಬೇಕು, ನ್ಯಾಯಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಸಂಕಲ್ಪ ಮಾಡಿ ಹೊರಟಿದ್ದೇವಲ್ಲ, ಸತ್ಯದ ಪರವಾಗಿ ನಿಂತಿದ್ದಲ್ಲ, ನಮಗೆ ನ್ಯಾಯ ಸಿಗುತ್ತೆ. ಸೌಜನ್ಯ ಹೋರಾಟಗಾರರಿಗೆ ಜಯ ಸಿಗುತ್ತೆ. ಯಾರು ಚಿನ್ನಯ್ಯ ಹೂತು ಹಾಕಿ ಇವತ್ತು ಉಲ್ಟಾ ಹೇಳಿರ್ಬೋದು, ಆದರೆ ಚಿನ್ನಯ್ಯನ ಮನಸ್ಸು ಸಹ ಪರಿವರ್ತನೆ ಆಗುತ್ತೆ. ಮೊದಲು ಏನು 164 ಸ್ಟೇಟ್ಮೆಂಟ್ ಬೆಳ್ತಂಗಡಿನಲ್ಲಿ ಕೊಟ್ಟಿದ್ರು, ಅದೇ ಸ್ಟೇಟ್ಮೆಂಟನ್ನು ಮತ್ತೊಮ್ಮೆ ಕೊಡುವಂತಹ ಸಾಧ್ಯತೆಗಳು ಕಾಣುತ್ತೆ. ಇದು ಕಲಿಯುಗ ಆದರೂ ಸಹ ಸತ್ಯವನ್ನು ಸಹಿಸೋದಕ್ಕಾಗಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ